ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಹಿಲಾಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮಹೇಶ್ವರಿ. ಇಂದು ನಾವು ಒಂದು ಶಕ್ತಿಯುತವಾದ ಹಳೆಯ ಪುರಾತನ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಅದು ಯಾವುದಂದರೆ ಪುರದ ಸೋಮನಾಥೇಶ್ವರ ದೇವಸ್ಥಾನ. ಇದರ ಬಗ್ಗೆ ನಾವು ಇಂದು ತಿಳಿದುಕೊಳ್ಳೋಣ. ಬನ್ನಿ, ಹಾಗಿದ್ರೆ ನೋಡೋಣ ಶ್ರೀ ಸೋಮನಾಥೇಶ್ವರ ದೇವಸ್ಥಾನ ಪುರ. ಮುಸ್ಲಿಮರ ಗೋರಿಗಳಂತೆ ಕಾಣಸಿಗುವ ಈ ದೇವಸ್ಥಾನವು ಸೋಮೇಶ್ವರ ದೇವಸ್ಥಾನವಾಗಿದ್ದು, ರಜಾಕರ ದಾಳಿಯಿಂದ ರಕ್ಷಿಸಿಕೊಳ್ಳಲು ಈ ರೀತಿಯ ರಚನೆಯನ್ನು ಹೊಂದಿದೆ. ಬನ್ನಿ ಇದರ ವಿಶೇಷತೆಯನ್ನು ನೋಡೋಣ. ಮಹಾದ್ವಾರದಿಂದ ಹೊರಗಡೆ ಬರಬೇಕಾದ್ರೆ ಹೊರಗಡೆ ಬಂದಾದ್ಮೇಲೆ 4 ಫುಡ್ಡಿನಲ್ಲಿ ಕೆಳಗಡೆ ಇಟ್ಟು ಕೆಳಗಡೆ ಹೋಗಿ ಈ ಕಡೆ ಒಂದು ಚಿಕ್ಕದಾದ ಬಾಗಿಲು ಬರುತ್ತೆ. ಇದ್ರ ಪಕ್ಕದಲ್ಲಿ ಒಂದು ಶಾಸನ ಇದೆ. ಇದು ಶಾಸನ ಏನಿದೆ ಅಂದರೆ 14ನೇ ಶತಮಾನ ಅಂತ ಕೆತ್ತನ ಮಾಡಿದ್ದಾರೆ. 1419 ಇಸ್ವಿ ಅಂದರೆ ವಿಜಯನಗರ ಸಾಮ್ರಾಜ್ಯ ಕೃಷ್ಣದೇವರಾಯ ಅಂತ ಹೇಳ್ತಾರೆ. ಶಾಸನ ಪಕ್ಕದಲ್ಲಿ ನಮ್ಗೆ ಇರುವತ್ತೇವರು ವಿಗ್ರಹ ಇದ್ದಾರೆ. ನಾವು ಈ ದೇವಸ್ಥಾನದ ಒಳಗಡೆ ಹೋಗ್ಬೇಕಾದ್ರೆ ತೆಗ್ಗಿ ಬಗ್ಗಿನ ಹೋಗ್ತಾರೆ. ಈ ಕಡೆ ಚಿಕ್ಕದಾದ ಬಾಗಿಲಲ್ಲಿ ನಾವು ಹೋಗಿ ಒಳಗಡೆ ಹೋಗ್ಬೇಕಾದ್ರೆ ನಾವು ಕೆರೆ ಪಕ್ಕದಲ್ಲಿ ನಮ್ಮ ಗೊತ್ತಿಲ್ಲ ಪಾರ್ವತಿ, ಪರಮೇಶ್ವರ, ವಿನಾಯಕ, ಸನ್ಮುಖ 3 ಶಿಲೆಗಳು ದರ್ಶನ ಆಗ್ತವೆ. ಈ ಬಾಗಿಲಲ್ಲಿ ನಾವು ಕೆರೆ ಭಾಗದಲ್ಲಿ ನಮ್ಮ ಗೊತ್ತಿಲ್ಲದೆ ದರ್ಶನ ಆಗ್ತವೆ. ಬರೀ ಒಳಗಡೆ ಬಂದಾಗ ನಾವು ಬಲಗಡೆ ತಿರುಗಿದ್ರೆ ನಮಗೆ 3 ಕಲ್ಲು ಮಂಚ ದರ್ಶನ ಆಗುತ್ತೆ. 3 ಕಲ್ಲು ಮಂಚ ವಿಶೇಷ ಏನಂದರೆ ಆದಿಶೇಷ ವಾಸ ಮಾಡೋ ಮಂಚ ಅಂತ ಹೇಳ್ತಾರೆ. 4 ಕಾಲಿನ ಮಂಚ, ದೇವಾನು ದೇವತೆಗೋಸ್ಕರ 3 ಕಾಲಿನ ಮಂಚ. ಈ 3 ಕಾಲು ಮಂಚನ ವಿಶೇಷ ಏನಂದರೆ ಒಳಗಡೆ ಆನೆ ಕೆತ್ತನೆ ಮಾಡಿದ್ದಾರೆ. ಆನೆ ಮೇಲೆ ಆನೆ ಕಾಲು, ಆನೆ ಕಾಲ ಮೇಲೆ ಬಂಡೆ. ಇದಕ್ಕೆ ಆದಿಶೇಷ ಚಿಹ್ನೆ ತೋರಿಸಿದ್ದಾರೆ. ಇದು ನಮ್ಮ ಒಂದು ಪೂರ್ವಿಕರ ವಾಡಿಕೆ ಪ್ರಕಾರ ಅಂದರೆ ಆದಿಶೇಷ ಬಂದು ವಾಸ ಮಾಡ್ತಾನೆ. ಅಲ್ಲಿ ಹಂಪಿ ವಾಸ, ರಾತ್ರಿಪುರ ವಾಸ ಅಂತ ಒಂದು ಪೂರ್ವಿಕರ ವಾಡಿಕೆ. ಆ ಸುರಂಗ ಮಾರ್ಗದ ಮುಖಾಂತರ ಬಂದು ಇಲ್ಲಿ ವಾಸ ಮಾಡ್ತಾನೆ ಅಂತ ಹೇಳ್ತಾರೆ. ಆದರೆ ನಮಗೆ ಇನ್ನುವರೆಗಾದರೂ ಯಾರಿಗೂ ನಾಗಪ್ಪ ದರ್ಶನ ಕೊಟ್ಟಿದ್ದೀವಿ. ಇನ್ನು ನಾವು ಇಲ್ಲಿಂದ ಎಡಗಡೆ ತಿರುಗಿದ್ರೆ ಇಲ್ಲಿಂದ ಕೋಟಿಲಿಂಗ ಸ್ಟಾರ್ಟ್ ಆಗ್ತದೆ. ಕೋಟಿಲಿಂಗ ಅಂದರೆ ಒಂದು ಲಿಂಗದಲ್ಲಿ ಸಣ್ಣ ಸಣ್ಣ ರುದ್ರಾಕ್ಷಿ ಕಣ್ಣ ಲಿಂಗ ಬರ್ತದೆ. ಇನ್ನು ಈ ಕಡೆ ಎದುರುಗಡೆ ನೋಡಿದ್ರೆ ಇಲ್ಲೇ ನಮಗೆ ಪಾರ್ವತಿ, ಪರಮೇಶ್ವರ, ಸನ್ಮುಖ, ವಿನಾಯಕ, ಪರಮೇಶ್ವರನ ಪರಿವಾರನೇ ದರ್ಶನ ಆಗುತ್ತೆ. ನೀವು ಇನ್ನೊಂದು ಎಲ್ಲ ಕಡೆ ದೇವಸ್ಥಾನದಲ್ಲಿ ನೋಡಿರ್ಬೋದು. ಇಲ್ಲಿ ವಿಶೇಷ ಏನಂದರೆ ಈ ಪರಮೇಶ್ವರನ ಕಡೆ ಮೇಲೆ ಪಾರ್ವತಿ ಕುಂತಿರ್ತಕ್ಕಂಥ ಶಿಲೆ ಇರೋದು ಅಪರೂಪ ಅಂತ ಬಂದಂಥ ಭಕ್ತರು ಹೇಳ್ತಾರೆ. ಕಡೆ ಮೇಲೆ ಕುಂತಿರ್ತಕ್ಕಂಥ ಶಿಲೆ ಇದೆ, ಪಾರ್ವತಿ ಕಡೆ ಮೇಲೆ ಕುಂತಿದೆ. ಇದು ಚತುರ್ಮುಖ ಬಸವನ ಅಂತ. ಚತುರ್ಮುಖ ಬಸವನ ಅಂದರೆ ಎಲ್ಲರಿಗೂ ಮುಂದೆ ಬಸವನ ಸ್ಥಾಪನೆ ಮಾಡೋಕ್ಕಾಗಲ್ಲ. ದೇವಸ್ಥಾನ ಮಧ್ಯದಲ್ಲಿ 4 ದಿಕ್ಕಿಗೆ ಚತುರ್ಮುಖ ಬಸವನ ಸ್ಥಾಪನೆ ಮಾಡಿ ಇಲ್ಲಿ ಹಲವಾರು ದೇವರು ಶಿಲೆಗಳು ಸ್ಥಾಪನೆ ಮಾಡಿದ್ದಾರೆ. ಇದು ಹಂಪಿ ಪಂಪಾಪತಿ ಲಿಂಗರಿ, ಸೊಲ್ಲಾಪುರ ಸಿದ್ದರಾಮೇಶ್ವರ, ಮೈಸೂರು ಸುಮತಿ ಚಾಮುಂಡೇಶ್ವರ ನಕ್ಷತ್ರ. ಆಮೇಲೆ ನಮಗೆ ದೇವಸ್ಥಾನದಲ್ಲಿ ಒಂದು ಪೂರ್ವಿಕರ ವಾಡಿಕೆ ಇತಿಹಾಸ ಏನಿದೆ ಅಂದರೆ ಈ ದೇವಸ್ಥಾನದಲ್ಲಿ 7 ಬಾವಿ 7 ಆಂಜನೇಯ ಸ್ವಾಮಿ ನೋಡಿದ್ರೆ ಕೈಲಾಸವಾಸ ಮುಕ್ತಿ ಪರಮೇಶ್ವರನ ದರ್ಶನ ಅಂತ ಒಂದು ಪೂರ್ವಿಕರ ವಾಡಿಕೆ ರೀ. ಈಗ ನಮ್ಮ ದೇವಸ್ಥಾನದಲ್ಲಿ ಈಗಲೂ ನಮಗೆ 4 ಬಾವಿ 4 ಆಂಜನೇಯ ಸ್ವಾಮಿ ಕಾಣ್ತವೆ. ನಮಗೂ 4 ಕಾಣ್ತವ್ರಿ, ಬಂದು ಭಕ್ತರು 4 ಅಂಗುಳ ನೋಡಿದ್ರೆ ಮುಕ್ತಿ ಅಂತ ಒಂದು ವಾಡಿಕೆ.
ಇದೊಂದು ಇತಿಹಾಸ ಇದ್ದಾರೆ. ಏಳು ಬಾವಿ ನೋಡಿದ್ರೆ ಪರಮೇಶ್ವರ ದರ್ಶನ ಕೈಲಾಸವಾಸ ಅಂತ ಹೇಳ್ತಾರೆ. ಅದು ಸಹ ಇಲ್ಲಿ ಘಟನೆ ಶಿವಶರಣರಿಗೆ ನಡೆದ ಪುರಾಣದಲ್ಲಿ ಬರಬೇಕಂತ. ಆಮೇಲೆ ಈ ಶಿವರಾತ್ರಿ ಇದು ಇಲ್ಲಿ ಬಾವಿ ಇದೆ ಇಲ್ಲಿ ಆಂಜನೇಯ ಇದು ಶಿವರಾತ್ರಿ ವಿಶೇಷ ರೀ. ಶಿವರಾತ್ರಿ ದಿವಸ ಬೇಡ್ರ ಕಣ್ಣಪ್ಪ ಕಾಡಲ್ಲಿ ಬೇಟೆಗೆ ಬಂದಾಗ ಬಿಲ್ಪತ್ರಿ ಗಿಡಕೊಂಡ್ರೆ ತ್ರಿದಳ ಪತ್ರಿ ಅಥವಾ ಜೇನುಗೂಡು ಈಶ್ವರನ ತಲೆ ಮೇಲೆ ಬರ್ತಕ್ಕಂಥ ಸನ್ನಿವೇಶನ ಸ್ಥಾಪನೆ ಮಾಡಿದ್ದಾರೆ. ಶಿವರಾತ್ರಿ ವಿಶೇಷ. ಆಮೇಲೆ ಹಿಂದ್ಗಡೆ ಇರೋದು ಲಕ್ಷ್ಮೀ ವೆಂಕಟೇಶ್ವರ ವಿಗ್ರಹ ರೀ. ಇದರ ಪಕ್ಕದಲ್ಲಿ ಉಗ್ರ ನರಸಿಂಹ ಮತ್ತೆ ಇದು ಕಾಲೇಶ್ವರ ಅಂತ ಕಳಕಮಲ್ಲಯ್ಯ ಶ್ರೀಶೈಲ ಮಲ್ಲಯ್ಯ ಅಂತ 4 ದಿಕ್ಕಿಗೆ ಗಂಟಿ ತ್ರಿಶೂಲ ಇದೆ. ಮತ್ತೆ ಒಳಗಡೆ ಒಂದು ದೇವರ ವಿಗ್ರಹ ಇದೆ. ಮೇಡಮ್ ಅದ ಇದು ಕೈಲಾಸ ಪರ್ವ ಅಂತಾರೆ. ಕೈಲಾಸ ಪರ್ವ ಅಂದ್ರೆ ಪರಮೇಶ್ವರ ಮುಂದೆ ನಂದಿ ಇರ್ತಾನಲ್ರಿ, ಎತ್ತಿನ ಚಕ್ಡಿ ಸಮೇತ ಪರಮೇಶ್ವರನ ದರ್ಶನಕ್ಕೆ ಹೋಗ್ತಕ್ಕಂಥ ಸನ್ನಿವೇಶ ಕೆತ್ತನೆ ಮಾಡಿದ್ದಾರೆ. ಇದು ಕೈಲಾಸ ಪರ್ವ ಅಂತ ಹೆಸರಿರುತ್ತೆ. ಆಮೇಲೆ ಇಲ್ಲಿ ನೋಡ್ರಿ ಮೇಡಮ್, ಪ್ರತಿಯೊಂದು ಲಿಂಗ ಒಂದು ಲಿಂಗ ಕೆತ್ತನಕ್ಕೆ ಇನ್ನೊಂದು ಲಿಂಗ ವಿಭಿನ್ನವಾಗಿದೆ. ಪ್ರತಿಯೊಂದು ಲಿಂಗಕ್ಕೂ ಈ ಥರ ಕೋಣೆ ಆಕಾರ ಮೇಲ್ಗಡೆ ಶಿಖರಗಳಿವೆ. ಅಂದ್ರೆ ಇಲ್ಲಿ ಒಂದು ಲಿಂಗ ಇದರಲ್ಲಿ ಜಾಸ್ತಿ ಬರ್ತದೆ ಈ ಥರ. ಈಗ ಅದರಲ್ಲಿ 7 ಲಿಂಗ ಬರೋ 5 ಅದಾವ್ರಿ, ಅದರಲ್ಲಿ ಜಾಸ್ತಿ ಇದರಲ್ಲಿ ಜಾಸ್ತಿ. ಇದರಲ್ಲಿ ಮಧ್ಯದಲ್ಲಿ 2 ಸುತ್ತ 4 ಮತ್ತೆ ರೌಂಡ್ ಶೇಪ್ 2 ಬರ್ತವೆ. ಸಣ್ಣ ಸಣ್ಣ ಬರ್ತವಲ್ಲ ಅವೆಲ್ಲ ಸೇರಿ ಕೋಟಿ ಲಿಂಗ. ಕೋಟಿ ಅಂದ್ರೆ ಸಹಸ್ರ ಸಾವಿರ ಏನ್ರಿ? 1 ಕೋಟಿ. 1 ಕೋಟಿ ಮಾಡಿದ್ದಾರೆ ಮೇಡಮ್ ಮಾಡಿದ್ದಾರೆ. ಒಂದರಲ್ಲಿ ಇದರಲ್ಲಿ 101 ಬರ್ತವೆ. ಹೌದೌದು, ಅದ ನೋಡ್ರಿ ಒಂದೊಂದು ವಿಭಿನ್ನ ಇದಾವ, ಲಿಂಗಗಳು ಜಾಸ್ತಿ ಇದಾವೆ. ಜಾಸ್ತಿ ಅದೆಲ್ಲ ಸೇರಿ ಕೋಟಿ ಲಿಂಗ. ಹಿಂದಕ್ಕೆ ಒಂದ್ಸರಿ 2009ರಲ್ಲಿ ಅದರಲ್ಲಿ ಒಂದು ಪುಸ್ತಕ ಬಿಡುಗಡೆ ಮಾಡಿದ್ದಾರೆ. ತಾಳ್ಕೋಟಿ ಸುಶೀಲಾ ಮೇಡಮ್ ಅಂತ ಅವರು ದಾವಣಗೆರೆ ಯೂನಿವರ್ಸಿಟಿಯಿಂದ ಬಂದು ಅವ್ರ ತಾವೇ ಅವ್ರಿಗೊಂದು ಪುಸ್ತಕ ಬಿಡುಗಡೆ ಮಾಡಿದ್ದಾರೆ. ಹೊರಗಡೆ ಸಿಗುತ್ತೆ ಅಂಗಡಿಯಲ್ಲಿ, ಅದನ್ನು ನೋಡಿ ಬನ್ನಿ. ಆಮೇಲೆ ಇದು ಸೂರ್ಯ ದೇವರಾಯ, ಚಂದ್ರ ದೇವರಾಯ. ಸೂರ್ಯದೇವ ವಿಗ್ರಹ ವಿಶೇಷ ಏನಂದ್ರೆ ಮೇಡಮ್, ನನಗೆ ಗುಣಿ ಬಂದಂತ ಒಬ್ರು ಭಕ್ತರು ಹೇಳಿದ್ರು, ನಮ್ಮ ಕರ್ನಾಟಕದಲ್ಲಿ ಚಂದ್ರ ದೇವರಾಯ ವಿಗ್ರಹ ಎಲ್ಲಿ ಇಲ್ಲ, ತಮಿಳುನಾಡು ಅಂತ ಹೇಳಿದ್ರು. ಹೌದ್ರಿ, ಚಂದ್ರದೇವ್ರದ್ದು ನಾವೆಲ್ಲದು ಕೇಳಿಲ್ರಿ. ಒಬ್ರು ಮನೆ ಭಕ್ತರು ಬಂದಿದ್ದಾರೆ, ಅವರು ಇಲ್ಲ ತಮಿಳುನಾಡಲ್ಲಿ ಕನ್ಯಾಕುಮಾರಿಯಲ್ಲಿ ಏನೋ ಇದೆ ಅಂತಂದ್ರೆ, ಕರ್ನಾಟಕದಲ್ಲಿ ಏಕೈಕ ಚಂದ್ರ ದೇವರಾಯ ವಿಗ್ರಹ ಅಂದ್ರೆ ಪುರಧಾಮ ಅಂತ ಹೇಳ್ತಾರೆ. ಪಂಚಲಿಂಗ ಅಂತ ಬರ್ತಮ್ಮ 5 ಲಿಂಗ ಕೆತ್ತನೆ ಮಾಡಿದ್ದಾರೆ. 5 ಲಿಂಗ. ಆಮೇಲೆ ಇದರಲ್ಲಿ ಸುಮಾರು ಜಾಸ್ತಿ ಬರ್ತಾರೆ. ಇದರಲ್ಲಿ 500,000 ತನಕ ಬರ್ತಾರೆ ಮೇಡಮ್. ಅವು ಕೂಡ ಕೌಂಟ್ರಿ ಅಮ್ಮ, ಅಂಥವೆಲ್ಲ ಸೇರಿ ಕೋಟಿ ಲಿಂಗ. ಆಮೇಲೆ ಅದರಲ್ಲಿ ಇದರಲ್ಲಿ ಜಾಸ್ತಿ ಇದೆ. ಅವು ಕೂಡ ಲೆಕ್ಕ ಬರ್ತವೆ. ಆಮೇಲೆ ಇದರಲ್ಲಿ ಮಧ್ಯದಲ್ಲಿ ಸಣ್ಣ ಬೇರೆ ಕೆತ್ತನೆ ಮಾಡಿದ್ದಾರೆ. ಸಣ್ಣ ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ. ಹೌದ್ರಿ, ಒಂದೇ ತರ ಇಲ್ಲ ರೀ, ನಿಜ ರೀ. ಒಂಬತ್ತು ಗ್ರಹಗಳು ಇರ್ತವಲ್ರಿ ಮೇಡಮ್, 9 ಗ್ರಹಗಳನ್ನು ಮಖಗಳ ಆಕಾರ ಕೆತ್ತನೆ ಮಾಡಿ ನವಗ್ರಹ ಲಿಂಗು. 2ನೇ ಬಾಗಿ ಇಲ್ಲೊಂದು ಆಂಜನೇಯ ಸ್ವಾಮಿ ಬಾವಿದ್ದಲ್ಲಿ ಆಂಜನೇಯ ಸ್ವಾಮಿ ಇದೆ ಮೇಡಮ್. ಆಂಜನೇಶ್ವರನ ಎಡಗಡೆ ಪಂಚಲಿಂಗ, ನಮಗೆ ಬಲಗಡೆ ಕಾಣುತ್ತೆ, ವಿಘ್ನೇಶ್ವರ ಎಡಗಡೆ. ಅದರಲ್ಲಿ ಅದ್ರ ಪಕ್ಕದ ಜಾಸ್ತಿ ಇದೆ. ಚೇಳ ಆಕಾರ ಇರೋದ್ರಿಂದ ಹೌದ್ರಿ ಸರ್, ಕಾಲಿದಾವ 4 ಆ ಥರ ಚೇಳಲಿಂಗ. ಅದು ಕೃಷ್ಣ ಗೋಪುರ. ಕೃಷ್ಣ ಪರಮಾತ್ಮ ಕಾಡಲ್ಲಿ ಕೊಳಲು ಹಸು ಮೇಯಿಸ್ತಾ ಇರ್ಬೇಕಾದ್ರೆ ಹಸು ತನ್ನಿಂದ ತಾನೇ ಹಾಲು ಕತ್ತಕ್ಕಂಥ ಸನ್ನಿವೇಶನ ಸ್ಥಾಪನೆ ಮಾಡಿದ್ದಾರೆ. ಅದಕ್ಕೆ ಕೃಷ್ಣ ಗೋಕುಲ ಅಂತ ಹೇಳ್ತಾರೆ. ಚತುರ್ಮುಖ ಬಸವನಿಂದ ಒಂದು ರೌಂಡ್ ಲಿಂಗ ಪ್ರದಕ್ಷಿಣೆ ಹಾಕೊಂಡು ಚತುರ್ಮುಖ ಬಸವನಿಂದ ಚಿಕ್ಕದಾದ ಬಾಗಿಲಲ್ಲಿ ಗರ್ಭಗುಡಿ ಸೋಮೇಶ್ವರ ಹೋಗ್ತಾ ಇದ್ದಾರೆ. ಇದು ಗಂಗಾದೇವಿ. ಇದು ಏನಂದ್ರೆ ಇಲ್ಲಿ ಒಂದು ಕತೆ ಕೇಳ್ಬೇಕ್ರಿ, ಹಂಪಿಯಲ್ಲಿ ಕಲ್ಲು ಕುಳ್ಳೆ ಕೂಡ್ಬೇಕು, ಕಲ್ಲು ಮಲ್ಲ ಚೂರಿ ಹಾಕ್ಬೇಕು, ಹಂಪಿ ಗೋಪುರದ ಮೇಲೆ ನಿಂತು ಕಾಗೆ ಕುಡಿದ್ರೆ ಪ್ರಪಂಚ ಪ್ರಳಯ ಕೇಳ್ಬೇಕ್ರಿ ಮೇಡಮ್. ಆ ಸನ್ನಿವೇಶ ನಮ್ಮ ದೇವಸ್ಥಾನದಲ್ಲಿ ಸ್ಥಾಪನೆ ಮಾಡಿದ್ದಾರೆ ಮೇಡಮ್. ಇದು ಕೋಳಿ, ಇದು ಮುಲ್ಲ, ಇದು ಚೂರಿ. ಈ ಕೋಳಿ ಕೂಡ್ಬೇಕು, ಇದನ್ನೇ ಚೂರಿ ಹಾಕ್ಬೇಕು, ಇಲ್ಲಿ ಕಾಗೆ ಬಂದು ನೀರು ಕುಡಿಬೇಕು, ಅವಾಗ ಪ್ರಪಂಚ ಪ್ರಳಯ ಅಂತ ಒಂದು ಪೂರ್ವಿಕರ ಮಾಡ್ತಾರೆ ಮೇಡಮ್. ಇಲ್ಲ ಇಲ್ಲಿ ಎದುರುಗಡೆ ಇದೆ ನೋಡ್ರಿ ಅರಿವಾಣ ಅಂತ ಹೇಳಿದ್ರೆ, ಅದು ಅರಿವಾಣ ಅಂದ್ರೆ ಎಲ್ಲಾ ಲಿಂಗಕ್ಕೂ ನೈವೇದ್ಯ ಮಾಡಕ್ಕಾಗಲ್ರಿ. ಹೌದ್ರಿ, ಅದೆಲ್ಲ ನೈವೇದ್ಯಕ್ಕೆ ಒಂದು ಸುತ್ತಿಟ್ಬಿಟ್ಟು ಎಲ್ಲ ಕೋಟಿ ಲಿಂಗಕ್ಕೂ ನೈವೇದ್ಯ ಇರ್ತದೆ ಅಂತ ಮೊದಲು ಪೂರ್ವಕರ ಮಾಡ್ತಾರೆ. ನಾವು ದೇವಸ್ಥಾನದಲ್ಲಿ ಬಂದಂತ ಭಕ್ತರು ಏನ್ ಮಾಡ್ತಾರೆ ಅಂದ್ರೆ, ತಮ್ಮ ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಂಡು ತಮ್ದೇನಾದ್ರೂ ಕೆಲಸ ಕಾರ್ಯಸಿದ್ಧಿ ಆಗಿದ್ರೆ ಸರಿಸತ್ರಿ ಅಂತ, ಹೀಗೆ ಬಂದ್ರೆ ನಿಧಾನ ಆಗುತ್ತೆ ಅಂತ ಭಕ್ತರು ತಮ್ಮ ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಂಡು ತಿರುಗಿಸ್ತಾರೆ. ಈ ತರದ್ದು ಒಟ್ಟು 3 ಇದೆ ಮೇಡಮ್. ಇದು ಒಂದು ಈ ಕಡೆ ಸೈಡ್ ಒಂದಿದೆ, ಈ ಕಡೆ ಒಂದಿದೆ. ಕೆಲವು ಜನ ಪೂರ್ವಕರ ಪ್ರಕಾರ ಹೇಳೋದಾದ್ರೆ ಮೇಡಮ್,
ಈಗಕ್ಕೊಂದೊಂದು ಅಂತ ಹೇಳ್ತಾರೆ. ಇದು ತ್ರೈತ್ರಾಯುಗ, ಇದು ದ್ವಾಪರ, ಇದು ಕಲಿಯುಗ. ಕಲಿಯುಗ ಅಂದ್ರೆ ಅಂತ್ಯಕಾಲದ ಕಲ್ಲ ಅಂತ ಹೇಳ್ತಾರೆ. ಸರಿ ಸರ್. 5 ಜನ ಪಂಚ ಪಾಂಡವರು ಅಂತ ಹೇಳ್ತಾರೆ. 1 2 3 4 5 ಜನ ಪಂಚ ಪಾಂಡವರು ಅಂತ ಹೇಳ್ತಾರೆ. ಅದೊಂದು ನಮ್ಮ ಪೂರ್ವಿಕರು ಒಂದು ಕಥೆ ಹೇಳ್ತಾರೆ. ಪಂಚ ಪಾಂಡವರು ಯಾಕೆ ಅವ್ರ ವಿಗ್ರಹ ಕೆತ್ತನೆ ಮಾಡಿದ್ರು ಅಂದ್ರೆ, ಅವಾಗ ಶ್ರೀಕೃಷ್ಣ ಪರಮಾತ್ಮ ಭೀಮಸೇನಿಗೆ 3 ಆಳು ಕೊಟ್ಟಿರ್ತಾನಂತೆ. 3 ಆಳು ಎಲ್ಲೆಲ್ಲಿ ಆಳು ಆಗ್ತಾನೆ ಅಲ್ಲೆಲ್ಲಿ ಲಿಂಗ ಸ್ಥಾಪನೆ ಆಗ್ಬೇಕು. ಪಾಂಡವರಿಗೆ ಈಶ್ವರ ಲಿಂಗ ಅಂದ್ರೆ ಬಹಳ ಪಂಚಪ್ರಾಣ ಅಂತ. ಒಂದು ಕೈಲಾಸದಲ್ಲಿ, ಒಂದು ಭೂಲೋಕದಲ್ಲಿ, ಒಂದು ಇಲ್ಲಿ ಅಂತ ಹೇಳ್ತಾರೆ. 3ನೇ ಭಾಗ ವಿಶೇಷ ಏನಂದ್ರೆ, ಒಳಗೆ ಗರ್ಭಗುಡಿಯಲ್ಲಿ ನಾವು ಸೋಮೇಶ್ವರನಿಗೆ ಅಭಿಷೇಕ ಮಾಡ್ತಕ್ಕಂಥ ನೀರು ಇದರಲ್ಲಿ ಬಿಡ್ತಾವೆ. ಇಲ್ಲಿಂದ ಹೊರಗಡೆ ತೆಗೆದಾಗ್ತದೆ. ಇದು ಬಾವಿ ಲೆಕ್ಕನ ಬರುತ್ತೆ. ಇವಾಗ ನಾವು ನೋಡಿದ್ದು 3 ಬಾವಿ, 3 ಆಂಜನೇಯ ಸ್ವಾಮಿ. ಇನ್ನೊಂದು ಬಾವಿ ಗರ್ಭಗುಡಿ ಒಳಗಡೆ. ಈ ದೇವಸ್ಥಾನದಲ್ಲಿ ನಮ್ಮ 3 ಗೋಪುರಗಳಿದೆ ಮೇಡಮ್. ಗರ್ಭಗುಡಿಯಲ್ಲಿ ಸೋಮೇಶ್ವರ ಮೇಲೆ ಇರ್ತಕ್ಕಂಥ ಗೋಪುರ, ಆಮೇಲೆ ಇದು ಇಲ್ಲಿ ಅರಿವಾಣದ ಮೇಲೆ ಇರ್ತಕ್ಕಂಥ ಗೋಪುರ, ಆಮೇಲೆ ಇನ್ನೊಂದು ತಲಬಾಕ್ಲೆ ಇರ್ತಕ್ಕಂಥ ಗೋಪುರ. ಈ ಗೋಪುರಗಳು ವಿಶೇಷ ಏನಂದ್ರೆ ಮೇಡಮ್, ಫಸ್ಟ್ ನಾವು ಈ ಗರ್ಭಗುಡಿಯಲ್ಲಿ ಹಿಂದ್ಗಡೆ ಮತ್ತು ಮುಂದ್ಗಡೆ 2 ಗೋಪುರ ಹಿಂದೂ ಆಕಾರ ಇದೆ ಮೇಡಮ್. ಮಿಡ್ಲಲ್ಲಿರೋ ಗೋಪುರ ದರ್ಗಾ ಟೈಪ್ ಇದೆ. ಕೆಲವು ಜನ ಪೂರ್ವಿಕರು ಏನ್ ಹೇಳ್ತಾರೆ ಅಂದ್ರೆ, ರಜಾಕರ ಆಳ್ವಿಕೆಯಲ್ಲಿ ಹಿಂದೂ ದೇವಾಲಯ ಧ್ವಂಸ ಮಾಡ್ತಾರೆ ಅಂದ್ಬಿಟ್ಟು ಈ ತರ ಒಂದು ಚಿಕ್ಕದಾದ ಪ್ರದೇಶದಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂತ. ರಜಾಕರ ಆಳ್ವಿಕೆಯಲ್ಲಿ ಹಿಂದೂ ದೇವಸ್ಥಾನ ಧ್ವಂಸ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಮಾಡಿದ್ದಾರೆ ಅಂತ ಹೇಳ್ತಾರೆ. ನಮ್ಮಲ್ಲಿ ಇವಾಗ ನಾವು ಗರ್ಭಗುಡಿಯಲ್ಲಿ ಒಳಗಡೆ ಹೋಗ್ಬೇಕಾದ್ರೆ ತಿರ್ಗಾ 3 ಫುಟ್ ಡೀಪಲ್ಲಿ ಕೆಳಗಡೆ ಇರ್ಬೇಕ್ರಿ ಮೇಡಮ್. ನಾವು 3 ಫುಟ್ ಡೀಪಲ್ಲಿ ಹೋಗ್ಬೇಕಾದ್ರೆ ಫಸ್ಟ್ ನಮಗೆ ಪ್ರಥಮವಾಗಿ ನಮಗೆ ಗರ್ಭಗುಡಿಯಲ್ಲಿ ನಂದಿ ದರ್ಶನ ಆಗ್ತದೆ. ನಂದಿ ಮುಂದೆ ಕಲ್ಯಾಣಿ ಅಂದ್ರೆ ಬಾವಿ ರೀ ಮೇಡಮ್. ಬಾವಿ ಮುಂದೆ ಸೋಮೇಶ್ವರ ಲಿಂಗ. ನಂದಿ ಮುಂದೆ ಕಲ್ಯಾಣಿ ಅಂದ್ರೆ ಬಾವಿ. ಈ ಗರ್ಭಗುಡಿಯಲ್ಲಿ ಸೋಮೇಶ್ವರ ಲಿಂಗ ವಿಶೇಷ ಏನಂದ್ರೆ, ಈ ನೀರೋಗ ಪಾಣಿಜಲ ಇದೆ ಅಲ್ರಿ, ನಮ್ಮ ದರ್ಶನಕ್ಕೆ ಯಾವಾಗಲೂ ಬಲಗಡೆ ಇರ್ತಾವ್ರಿ ಎಲ್ಲ ಪ್ರತಿಯೊಂದು ಲಿಂಗಕ್ಕೂ. ಇದು ತನಗೆ ಬಲಗಡೆ, ನಮ್ಗೆ ಎಡಗಡೆ. ಇದು ಇದೆ ಬಾವಿ. ಇದೊಂದು ಬಾವಿ, ಇಲ್ಲ ಆಂಜನೇಯ ಸ್ವಾಮಿ 4 ಆದವಲ್ರಿ. ಈ ನಾಗದೇವತೆ ಹೇಳಿಲ್ಲ, ಅಕ್ಕ ಮಾದೇವಿ ಕೆತ್ತನೆ ಮಾಡಿದೆ. ಅಕ್ಕ ಮಾದೇವಿ ಇದೊಂದು ಜೋಡಿನ ಇದು ನಾಗತೋರಣ ಅಂತ. ನಾಗತೋರಣ ಅಂದ್ರೆ ನಾಗದೇವತೆ ಜೋಡಿ ಕೆತ್ತನೆ ಇರೋದ್ರಿಂದ ನಾಗತೋರಣ ಅಂತ ಹೇಳ್ತಾರೆ. ಆಮೇಲೆ ಈ ಕಡೆ ನೋಡಿದ್ರೆ ಪಕ್ಕದಲ್ಲಿ ಕಾಮಧೇನು, ಕಲ್ಪವೃಕ್ಷ ಅಂದ್ರೆ ದಂಡನೆ ಕೊಡುವ ಕಾಮಧೇನು ಅಂತ ಹಸಿಮಿದೆ. ಇವು ಸಣ್ಣ ಸಣ್ಣ ಈಶ್ವರಲಿಂಗ. ನೋಡಿದ್ರಲ್ಲ ವೀಕ್ಷಕರೇ, ಮಹಾಂತೇಯ ಸ್ವಾಮಿ ಅವರು ನಮ್ಗೆ ಎಷ್ಟೆಲ್ಲ ಮಾಹಿತಿಯನ್ನು ತಿಳಿಸ್ಕೊಟ್ರು ಅಂತ. ಮಹಾಂತೇಯ ಸ್ವಾಮಿಗಳವರು ನಮಗೆ ಈ ದೇವಸ್ಥಾನದ ಸೋಮೇಶ್ವರ ದೇವಸ್ಥಾನದ ಬಗ್ಗೆ ಎಲ್ಲ ಸಂಪೂರ್ಣ ಇತಿಹಾಸವನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ತಮಗೆ. ಇದೇ ಶ್ರಾವಣ ಸೋಮವಾರ, ಕೊನೆ ಸೋಮವಾರ ನಮ್ಮ ಸೋಮೇಶ್ವರ ದೇವಸ್ಥಾನ ರಥೋತ್ಸವ ಜರುಗುತ್ತದೆ. 4 ದಿವಸ ರಥೋತ್ಸವ ನಡೀತಿದೆ. ಫಸ್ಟ್ ಪ್ರಥಮವಾಗಿ ಅಂದರೆ ಸೋಮವಾರ, ಕೊನೆ ಸೋಮವಾರ ಅಂದರೆ 4 ಬಂದರೆ 4ನೇ ಸೋಮವಾರ, 5 ಬಂದರೆ 5ನೇ ಸೋಮವಾರ. ಈ ವರ್ಷ 4 ಸೋಮವಾರ ಬಂದಿರೋದ್ರಿಂದ ಆಗಸ್ಟ್ 18ರಂದು ಸೋಮವಾರ ರಥೋತ್ಸವ ನಡೀತಿದೆ. ಸಾಯಂಕಾಲ 4 ಗಂಟೆಗೆ ಇಲ್ಲಿ ನಮ್ಮ ಪಕ್ಕದವರು ಉಮ್ಮಲುಟಿ ಅನ್ನದಾನ ನಾಡಗೌಡರ ಮನೆಯಿಂದ ಕಳಸ ಬರುತ್ತೆ. ಆ ಕಳಸವನ್ನು ನಾವು ತೇರಿನ ಮೇಲೆ ಇಟ್ಟು, ಆಮೇಲೆ ಅರ್ಚಕರ ಮನೆಯಿಂದ ಮೂರ್ತಿ ಬರುತ್ತೆ, ಸೋಮೇಶ್ವರನ ಮೂರ್ತಿ ಇಟ್ಟು ಪಲ್ಲಕ್ಕಿ, ರಥೋತ್ಸವ, ಉತ್ಸವ 3 ಹೇಳ್ತೀವಿ. ನೀವು ಸಹ ಪುರದ ದೇವಸ್ಥಾನದ ಒಂದು ಜಾತ್ರೆಗೆ ಬನ್ನಿ. ಇದೇ ಶ್ರಾವಣದ ಕಡೆಯ ಸೋಮವಾರ. ದಯವಿಟ್ಟು ನಮ್ಮ ಈ ಥರ ಹತ್ತಿರ ನಮ್ಮಲ್ಲೇ ಇರುವ ಒಂದು ಏನಂತಾರಲ್ಲ, ಹಿತ್ತಲುಗಳ ಮದ್ದಲ್ಲ ಅನ್ನೋ ಥರ ನಮ್ಮಲ್ಲೇ ಇರುವ ಒಂದು ಐತಿಹಾಸಿಕ ಸ್ಥಳಗಳನ್ನು ನಾವು ಗುರುತಿಸಿದೆ, ನಮ್ಮ ಮಕ್ಕಳಿಗೂ ಹೇಳಿದೆ, ನಮ್ಮ ಒಂದು ಇತಿಹಾಸದ ಗತವೈಭವವನ್ನು ಮರಿತಾ ಇದ್ದೀವಿ ಅನಿಸುತ್ತೆ. ದಯವಿಟ್ಟು ಈ ಥರ ನಮ್ಮ ಸುತ್ತಮುತ್ತಲಿರುವ ಒಂದು ಪ್ರದೇಶಗಳನ್ನು, ಐತಿಹಾಸಿಕ ಪ್ರದೇಶಗಳನ್ನು ನಾವು ದರ್ಶನ ಕೊಟ್ಟು, ನಾವು ನಮ್ಮ ಕುಟುಂಬದವರಿಗೂ ತಿಳಿಸಿ, ಹಾಗೂ ನಮ್ಮ ನೆರೆಹೊರು ಸ್ನೇಹಿತರಿಗೂ ತಿಳಿಸಿ, ಇಲ್ಲಿನ ಪ್ರದೇಶಗಳ ಅಭಿವೃದ್ಧಿಗೆ ಕಾರಣ ಆಗೋಣ ಅಂತ ಹೇಳೋಣ. ಇಂದಿಗೆ ನಾನು ಮಹಿಲಾಗ್ ಚಾನಲ್ನ ಇಂದಿನ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ. ಈ ಪುರದ ದೇವಸ್ಥಾನದ ಇತಿಹಾಸದ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ.